ಚೆನ್ನೈ ಸೂಪರ್ ಕಿಂಗ್ಸ್ ಕಮ್ ಬ್ಯಾಕ್ ಮಾಡ್ತಾರೆ. ಗೋಯಂಕತ್ತು ಪಂತ್ ಎಲ್ಲರೂ ಹೇಳ್ತಾ ಇದ್ರು, ನಾನು ನಿನಗೆ ತಗೋಬಾರ್ದು ಆದರೆ ನನಗೆ ಹಸಿ, ನಾನು ನಿನ್ನ ತಗೋನಿ. ಯಾಕಂದ್ರೆ ನೀನು ನನ್ನ ಮೇನ್ ಪ್ಲೇಯರ್, ನನ್ನ ಪ್ರೋ ಪ್ಲೇಯರ್, ನನ್ನ ಟೀಮಿನ ಬ್ರ್ಯಾಂಡ್, ನನ್ನ ಟೀಮಿನ ಎಲ್ಲ ಸುಕ್ಕಿನ ಬಹು ಅನ್ಕೊಂಡು ರಿಷಬ್ ಪಂತು ಸುಣ್ಣ ಹಿಂಗೆ ತಗೊಂಡು ಹಚ್ಚಿದ. 2 ಮ್ಯಾಚ್ ಏನು ಗೆದ್ದಿದ್ರು ಅಣ್ಣಗಳು ವರ್ಲ್ಡ್ ಕಪ್ ಗೆದ್ದಂಗೆ ಮಾಡಿದ ತಕ್ಷಣ ಅಣ್ಣಗಳ್ದು ಯಾಕೋ ಗ್ರಾಹಕಾಲ ಇದಾಯಿತು. ಏನು ಮತ್ತೊಂದು ಸಲ ದೇವ್ರಿಗೆ ಹೋಗ್ಬೇಕು ಇವರು ಕಮ್ಬ್ಯಾಕ್ ಮಾಡಬೇಕಾದ್ರೆ. ಕಮ್ಬ್ಯಾಕ್ ಅನ್ಕೊಳ್ಳೆ ನನಗೆ ಬತ್ತು. ಇವತ್ತು ಯಾವ ಮ್ಯಾಚ್ ಇದೆ, ಇವತ್ತಿನ ಮ್ಯಾಚ್ ಮುಂದಿನ ಮಾತಾಡೋಣ. ಅದಕ್ಕಿಂತ ಮೊದಲು RCB ವರ್ಸಸ್ LSG ಮ್ಯಾಚ್ ನೋಡೋಣ. ನಾನು ಮೊದಲೇ ಹೇಳಿದ್ದೆ RCB ಗೆಲ್ಲುತ್ತೆ. ಯಾಕಂದರೆ ನೀವು LSG ಮ್ಯಾಚ್ ನೋಡ್ಬೋದು, ಅವು ಸೋತ್ ಗೆದ್ದಿದ್ದಾವೆ. ಹಿಂಗೆ RCB ಗತ್ತೆ ಒಮ್ಮೆ 15 ಹಂಗೆ ಏನು ಚೇಂಜ್ ಮಾಡಿಲ್ಲ. ಎಲ್ಲಕ್ಕೆಲ್ಲ ಡೌನು, ಎಲ್ಲಕ್ಕೆಲ್ಲ ಫುಲ್. ಸೋಲೋ ಮ್ಯಾಚಿಗೆ ಗೆದ್ದಿದ್ದಾರೆ, ಗೆಲ್ಲೋ ಮ್ಯಾಚ್ ಸೋತಿದ್ದಾರೆ. ಇವತ್ತೇನಾದರೂ ಅವರು 200 ತನಕ ಒಯ್ಬೇಕು. ಪಾಪ ಒಬ್ಬನ ಮ್ಯಾಗೆ ಎಷ್ಟು ಸಲ ನೀವು ಡಿಫೆಂಡ್ ಆಗ್ತೀರ? 2 ಮ್ಯಾಚ್ ಆಯಿತು ಡಿಫೆಂಡ್ ಆದಿರಿ, ಒಪ್ಕೋತೀನಿ. 1-2 ಮ್ಯಾಚ್ ಆಯಿತು. ನೀವು ಕಂಟಿನ್ಯೂಸ್ ಆಗಿ ಅವನ ಮೇಲೆ ಡಿಫೆಂಡ್ ಆದರೆ ನಡೆಯೋಲ್ಲ. ಯಾಕಂದರೆ ಅವ್ರದ್ದು ಲಕ್ ಇರುತ್ತೆ. ಹಿಂಗೆ ಕಂಟಿನ್ಯೂಸ್ ಆಗಿ ವಿರಾಟ್ ಕೊಹ್ಲಿ ಗತ್ತೆ 50 ರನ್ ತೆಗಿತಾನೆ, ಹಂಗಿಲ್ಲ. ವಿರಾಟ್ ಕೊಹ್ಲಿ ಹಂಗೆ ಕಂಟಿನ್ಯೂ ಆಗಿ ರನ್ ತೆಗಿತಾನೆ, ಆದರೆ ಸ್ಟ್ರೈಕ್ ರೇಟ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಉಳ್ಕಿದವ್ರು ಹಾಗೆಲ್ಲ ಕಂಟಿನ್ಯೂ ಆಗಿ ಲಕ್ ಇರೋಲ್ಲ. ವಿರಾಟ್ ಕೊಹ್ಲಿ ರೋಕೊಂಡು ನೋಡಿ, ರೋಹಿತ್ ಶರ್ಮಾ ನೋಡಿ, ಅವನೇನು ಆಡ್ತಾನೆ ಕಂಟಿನ್ಯೂ ಆಗಿ. ಇಲ್ಲ, ಅವನದು ಸ್ಟ್ರೈಕ್ ರೇಟ್ ಹೆಚ್ಚಿರುತ್ತೆ. ಯಾಕಂದ್ರೆ ಅವನು 10 ಮ್ಯಾಚಲ್ಲಿ 2 ಆಡ್ತಾನೆ. ಅದ್ರೊಳಗೂ ಕೂಡ ಖತರ್ನಾಕ್ ಸಂಜು ಸ್ಯಾಮ್ಸನ್ ಗತ್ತೆ. ಸಂಜು ಸ್ಯಾಮ್ಸನ್ ಹೆಸರೇ ತೆಗೆಯೋದು ಬೇಡ, ಯಾಕಂದರೆ ಸಂಜು ಸ್ಯಾಮ್ಸನ್ ಬ್ರೋ. ಚೆನ್ನೈ ಸೂಪರ್ ಕಿಂಗ್ಸ್ ಕಮ್ ಬ್ಯಾಕ್ ಮಾಡ್ತಾರೆ. LSG ಒಳಗಡೆ ಆಯುಷ್ ಬಡೇನಿ, ಮುಕುಲ್ ಚೌಧರಿ ಇಬ್ಬರು ಮಂದಿ ಅಣ್ಣ ತಮ್ಮಗಳು. ಈ ಕಡೆ ಇವನು ಅಷ್ಟು ಹೊಡಿತಾನೆ, ಈ ಕಡೆ ಇವನು ಅಷ್ಟು ಆಡ್ತಾನೆ. ಆದರೆ ನಿಮಗೆ ಗೊತ್ತಿದ್ದಿಲ್ಲ, ಅಣ್ಣ ತಮ್ಮ ಸೇಮ್ ಟು ಸೇಮ್ ಇದ್ರೂ ಅಂದರೆ ಅವ್ರು ಬೇರೆದಾರಲ್ಲ, ಅವ್ರ ಅಪ್ಪಗಳು ಚೇಂಜ್ ಇರ್ತಾರಲ್ಲ. ಹಾಗೆ ಇದ್ರೊಳಗೆ ಒಂದು ಸ್ವಲ್ಪ ಬಾಲ್ಗಳು ಫರ್ಕಿತ್ತು. ಇವ್ರು ಏನು 38-37 ಹಿಂಗೆ ಹೊಡೆದಾರಲ್ಲ, ಅದೊಂದು ಸ್ವಲ್ಪ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಬೇಕಿತ್ತು, 200 ತನಕ ಒಯ್ಬೇಕಿತ್ತು. ಯಾಕಂದರೆ ನಿಮಗೆ ಗೊತ್ತಿದೆಯಲ್ಲ RCB ಒಳಗಡೆ ಎಂಥ ಬ್ಯಾಟರ್ಸ್ ಇದ್ದಾರೆ. ಕ್ಯಾಪ್ಟನ್ ನೋಡಿ 300-500 ಸ್ಟ್ರೈಕ್ ರೇಟ್ನಿಂದ ಆಡ್ತಾನೆ. ಇವರು ಇದೆಲ್ಲಿ 120 ಸ್ಟ್ರೈಕ್ ರೇಟು, ಇದೆಲ್ಲಿ ಹತ್ತದ ಇವ್ರಿಗೆ? ಅಲ್ಲಿ RCB ಒಳಗಡೆ ಅದೇನು ಡಗೌಟ್ ಒಳಗಡೆ ಕೂತಿರ್ತಾರಲ್ಲ, ಅವ್ರು ಬಂದು ಹೊಡಿತಾರೆ 145. ಅಲ್ಲಿ ಮುಂಬೈ ಜೊತೆ ನೋಡಿ 100 ರನ್ ಬರಕು, ಅವ್ರು 240 ಅಂಥ ಟೀಮ್ ಮುಂದೆ ಹೊಡಿತಾರೆ RCBದವರು. ಅಂದರೆ ಈ ಟೀಮ್ ಮುಂದೆ ಬಿಡ್ತಾರ? ಎಲ್ಲರೂ ಹೇಳ್ತಿದ್ರು ವಿರಾಟ್ ಕೊಹ್ಲಿ ಆಡೋದಿಲ್ಲ ಹಂಗೆ ಅಂತ. ವಿರಾಟ್ ಕೊಹ್ಲಿ ಬಂದ ಹರ್ಟ್ ಆಯ್ತು ಬ್ರೋ, ಈಗ ಹರ್ಟ್ ಆಯ್ತು ಅಣ್ಣಂದು. ಆಮೇಲೆ ಬಾಲಿಗೆ ಬಂದು ಕೂಡಲೇ ರಶೀದ್ ಸಲಾಮ್ 4 ಓವರು 4 ವಿಕೆಟು. ಏನು ಖತರ್ನಾಕ್ ಖತರ್ನಾಕ್ ಬಾಲಿಂಗ್. ಈಗ ನಾವೆಲ್ಲರೂ ಬ್ಯಾಟಿಂಗ್ ಚೆನ್ನಾಗಿ ಅಂತಿದ್ವಲ್ಲ, ಈಗ ಬಾಲಿಂಗ್ ಚೆನ್ನಾಗಿದೆ. ಯಾಕಂದರೆ ಕ್ರೆಡಿಟ್ ಕೊಡಬೇಕಲ್ಲ ಬಾಲರ್ಗೂ. ಯಾಕಂದರೆ T20 ಮ್ಯಾಚ್ ಇದೆ, ಬ್ಯಾಟರ್ಗೆ ಅಷ್ಟೇ ಕ್ರೆಡಿಟ್ ಕೊಟ್ಟರೆ ನಡೆಯಂಗಿಲ್ಲ, ಬಾಲರ್ಗೂ ಕೊಡಬೇಕು. ಕೃಣಾಲ್ ಪಾಂಡ್ಯ ನನಗೆ ಗೊತ್ತಿತ್ತು ಯಾವುದರ ಒಬ್ಬರು ಒಂದು ಟೀಮ್ ಹಾಕಿ ತುಯ್ತದೆ ಅಂತ. ಎಲ್ಲರದ್ದು ಎಕನಾಮಿ ನೋಡಿ ಮತ್ತು ಕೃಣಾಲ್ ಪಾಂಡ್ಯನ ಎಕನಾಮಿ ನೋಡಿ ಕಮ್ಮಿ. ಕೃಣಾಲ್ ಪಾಂಡ್ಯಾಗ ಹೊಡೆದಾರೆ, ಬಂಪ್ಸ್ ಆಗ್ತಾ ಅಲ್ಲ, ಬಂಪ್ಸ್ ತಗೋಪ್ಪ, ಬಂಪ್ಸೇ ತಗೊನಿ. ಅಣ್ಣ ಸ್ಪಿನ್ನರ್ ಇದ್ದ ಹೆಡ್ಮಯರ್ ಹೆಲ್ಮೆಟ್ ತಗೊಬರ್ತಾನೆ, ಅವ್ರಿಗೆ ಬಂಪ್ಸರ್ ಹಾಕ. ಪಾಪ ಅವ್ನು ಏನು ಮಾಡೋ, ಅವ್ನು ನಕ್ಕೋದು ನಿಂತ. ಈ ಮ್ಯಾಚಲ್ಲ, ಹೋದ ಮ್ಯಾಚ್ RR ಜೊತೆ ಅಣ್ಣ ನಕ್ಕೋದು ನಿಂತ ಹೆಡ್ಮಯರು. ಅದರ ಆದಮೇಲೆ ಪಾಪ ಹೆಡ್ಮಯರ್ನ ಡ್ರಾಪ್ ಮಾಡಿದ್ರು. RR ಪರಿಸ್ಥಿತಿ ನೋಡಿ, ಹೆಡ್ಮಯರ್ ಡ್ರಾಪ್ ಆಗೋಣ, ಅಲ್ಲಿ ಬ್ಯಾಟ್ಮನೇ ಇಲ್ಲ. ವಿರಾಟ್ ಕೊಹ್ಲಿ 49 ರನ್ನು 34 ಬಾಲ್ಗೆ, ಖತರ್ನಾಕ್ ಪಾರಿ. ಆಮೇಲೆ ಅಣ್ಣ ಏನು ಖತರ್ನಾಕ್ ಕೊಡ್ತಾನೆ, ಜಿತೇಶ್ ಶರ್ಮಾ 255 ಸ್ಟ್ರೈಕ್ ರೇಟು. ವಿರಾಟ್ ಕೊಹ್ಲಿ 2 ಮ್ಯಾಚ್ ಪ್ಲಸ್ ಮಾಡಿಕೊಡ್ರೂ ಅಷ್ಟು ಆಗೋಲ್ಲ, ಹಂಗೆ ಸ್ಟ್ರೈಕ್ ರೇಟ್ನಿಂದ ಆಡಿದಾನೆ. ಅಂದರೆ ಮತ್ತೆ ಇಲ್ಲಿ ನೋಡಬೇಕು, RCBದವ್ರು 5 ವಿಕೆಟ್ ಆದ್ರೂ ಇವ್ರ ಕಡೆ ಬ್ಯಾಟರ್ ಇನ್ನೂ 4-5 ಮಂದಿ ಇದ್ದವ್ರಿಗೆ ಕತೆ ಕಾಣಿಸ್ತದೆ. ಟೀಮ್ ಡೇವಿಡ್ ಇದ್ದಾನೆ, ಅವನಿದ್ದಾನೆ, ಇವನಿದ್ದಾನೆ, ಎಲ್ಲರಿದ್ದಾರೆ. ಬಾಲರ್ ಕೂಡ ಬ್ಯಾಟರ್ ಇದ್ದಾರೆ. ಯಾಕಂದರೆ RCB ಅಂದರೆ ಅದು ಒಂದು ಕಲೆ. ಈ ಸಲ ಕಪ್ ನಮ್ಮದು, ಈ ಸಲ ಏನೇ ಆಗಲಿ, ಈ ಸಲ ಕಪ್ ನಮ್ಮದು. ಬಾಯ್ MI ವರ್ಸಸ್ RCB. ಇವತ್ತು ಮ್ಯಾಚ್ ಇದೆ, MI ವರ್ಸಸ್ ಪಂಜಾಬ್. ಇವತ್ತು ಯಾಕೆ ನನಗೆ ಹಿಂಗೆ
ಮನಸಾರೆ ಉಕ್ಕಿ ಬರ್ತಾ ಇದೆ ಎಮ್ ಐ ಇವತ್ತು ಕೂಡ ಟಡಾಕ್ ಟಡಾಕ್. ಯಾಕಂದರೆ ನೀವು ನೋಡಬೇಕು ಕಂಟಿನ್ಯೂ ಆರ್ ಕೂಡ ಸಿಕ್ತು. ಯಾಕಂದರೆ ಅವ್ರು ಟಾಪ್ 3 ಇದ್ದು ಅಲ್ಲ, ಕಂಟಿನ್ಯೂ ಆಗಿ ಗೆಲ್ತಾ ಇದ್ದು. 3 ಔಟು ಎಲ್ಲ ಕಂಟಿನ್ಯೂ ಆಗಿ ಗೆದ್ದಿದ್ವಿ. ಮೊದಲಿಗೆ ಎಮ್ ಐದವ್ರು RRದಿಂದ ಹೊಡ್ಸ್ಕೊಂಡ್ಬಂದರು, ಆಮೇಲೆ RCBದಿಂದ ಖತರ್ನಾಕ್ ಹೊಡ್ಸ್ಕೊಂಡ್ಬಂದರು. ಮೊದಲು 11 ಹೊಡ್ಸ್ಕೊಂಡ್ಬಂದರು, ಆಮೇಲೆ ಈಗ 19 ಹೊಡ್ಸ್ಕೊಂಡ್ಬಂದರು. ಈಗ ನೋಡಬೇಕು, ಈಗ ಏನು 17 ಹೊಡ್ಸ್ಕೊಂಡ್ಬರ್ತಾರೆ ಅಂಬಲ್ಲ. ಇವ್ರು ಟಾಸ್ ಗೆಲ್ತಾರೆ. ಟಾಸ್ ಗೆದ್ದ ಕೂಡಲೇ ಇವ್ರು ಟಾಸ್ ಸೋಲ್ಬೇಕು, ಆಮೇಲೆ ಮ್ಯಾಚ್ ಗೆಲ್ತಾರೆ. ಆದರೆ ಈ ಸಲ ಹಂಗಾಗಲ್ಲ. ಈ ಸಲ ಏನೋ ಹಿಂಗೆ ಮನಸಾರೆ ಫೀಲ್ ಬರುತ್ತೆ. ನಾನು ಪಂಜಾಬ್ ಗೆಲ್ಲುತ್ತೆ ಅನ್ಸತ್ತೈತಿ. ಆದರೆ ಇವತ್ತು ಚಾನ್ಸ್ ಹೆಂಗಿದೆ ಅಲ್ಲ, 50-50. ಈ ಕಡೆ ಮೇನ್ ಡಿಫ್ರೆನ್ಸ್ ಬರೋದಂದರೆ ಯಾರು ಗೊತ್ತಾ? ಒಂದು ಸೂರ್ಯಕುಮಾರ್ ಯಾದವ್, ಮತ್ತೊಂದು ಹಾರ್ದಿಕ್ ಪಾಂಡ್ಯ. ಸೂರ್ಯಕುಮಾರ್ ಯಾದವ್ನ ತೆಗೆದ್ರೆ ಇವ್ರು ಗೆಲ್ಲುತ್ತಾರೆ. ಸೂರ್ಯಕುಮಾರ್ ಸ್ಕಾಯ್ನ ತೆಗೆಯೋದನ್ಕೋ ಅಷ್ಟನ್ಕು ಕನ್ಫರ್ಮ್ ಇಲ್ಲ. ತಿಲಕ್ ವರ್ಮನ್ ತೆಗಿಬೋದು. ಈ ಕಡೆ ಹಾರ್ದಿಕ್ ಪಾಂಡ್ಯ ಏನು ಮಾಡ್ತಾ ನೋಡಬೇಕು. ಗುಜರಾತ್ ಇದ್ದಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ತಿರಲ್ಲ ಹಂಗೆ ಮಾಡಿದರೆ ಗೆಲ್ತಾರೆ. ಯಾಕಂದರೆ ಪಂಜಾಬು ನೀವು ನೋಡಬೇಕು, ಪಂಜಾಬ್ದವ್ರು ಏನು ಖತರ್ನಾಕ್ ಕೊಡ್ತಾರೆ. ಅವ್ರದ್ದು ಕೂಡ ಯಾಕೋ 2 ಮ್ಯಾಚ್ ನೋಡಿದೆ ನಾನು. ಅವ್ರದ್ದು ಕೂಡ ಯಾಕೋ ವೀಕ್ನೆಸ್ ಹಿಂಗೆ ಇರ್ತಾ ಇದೆ. ಇನ್ನು ನೋಡಬೇಕು ಇವತ್ತು ಎಮ್ ಐ ಜೊತೆ ಏನು ಮಾಡ್ತಾರೆ ನೋಡಬೇಕು. ಯಾಕಂದರೆ ಎಮ್ ಐದವ್ರದ್ದು ಫುಲ್ ಅಂದರೆ ಫುಲ್ ತಿಂಡಿ ಗೆದ್ಬಿಟ್ಟವೆ. ಅವು ಸಿಟ್ಲಿ ಯಾವ ಬರ್ತಾವ ಅವನಿಗೆ ಗದಮಾಕ ನೋಡೋರು. ಸಿ ಎಸ್ ಕೆ ಏನು ಖತರ್ನಾಕ್ ಕಮ್ ಬ್ಯಾಕ್ ಮಾಡ್ತಾ ಇದೆ. ಐ ಹೋಪ್ ಯುವರ್ ಎಂಜಾಯ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋ. ಬಾಯ್.